ಹಲೋ ಎಲ್ರಿಗೂ ನಮಸ್ಕಾರ. 75 ಡೇಸ್ ಚಾಲೆಂಜ್ನ ಡೇ 36ಗೆ ಎಲ್ರಿಗೂ ಸ್ವಾಗತ. ಎಂದಿನಂತೆ ನನ್ನ ಯೋಗ ಕ್ಲಾಸ್ ಮುಗಿಸಿ ನಾನು 30 ನಿಮಿಷ ವರ್ಕೌಟ್ ಮಾಡಿ ಆ್ಯಂಡ್ ಸ್ಕಿಪ್ಪಿಂಗ್ ಮಾಡಿ ಪ್ರೋಟೀನ್ ಶೇಕ್ ಕುಡಿದು ನಾನು ಶಾಪಿಗೆ ಬರ್ತಿದ್ದೀನಿ. ಬಂದಮೇಲೆ ಇವತ್ತಿನ ಆರ್ಡರ್ಸ್ ಏನಿದೆ ಅದನ್ನು ಚೆಕ್ ಮಾಡ್ತಾ ಇದ್ದೆ. ಇದು ನಮ್ಮ ಹತ್ರನೇ ಸಾರಿಗಳು ಸಿಗುತ್ತಲ್ವ, ಸೊ ಸಾರಿನ ಸ್ಕರ್ಟ್ ಆ್ಯಂಡ್ ಬ್ಲೌಸ್ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ. ಅದನ್ನು ನಾನು ಚೆಕ್ ಮಾಡ್ತಾ ಇದ್ದೆ. ಆವಾಗ ಯಾವುದೋ ಒಂದು ಧ್ವನಿ ಕೇಳಿಸ್ತು. ನಮ್ಮ ಸ್ಟಾಫ್ ಹೇಳ್ತಾಯಿದ್ರು ಮೇಡಮ್ ಇಲ್ಲ ಅಂತ. ಅದಕ್ಕೆ ಅವ್ರು ಇಲ್ಲ ಇದ್ದಾರೆ ಕರೀರಿ, ಅಮ್ಮನವ್ರನ್ನ ಕರೀರಿ ಅಂತ ಹೇಳ್ತಾಯಿದ್ರು. ದೆನ್ ಹೋಗಿ ನೋಡಿದೆ, ಬಂದಿದ್ದು ಇವರೇ ನೋಡಿ. ವಾರದಲ್ಲಿ ನಾನು ಹೇಳಿದ್ದೆ ಅಲ್ಲ, ವಾರದಲ್ಲಿ 2 ದಿನ 3 ದಿನ ಬರ್ತಾರೆ ಅಂತ. ಆ್ಯಕ್ಚುಲಿ ವಾರದಲ್ಲಿ ದಿನ ಬಂದ್ರೂ ದೇವ್ ನನಗೆ ಅಷ್ಟೊಂದು ಕೊಟ್ಟಿದ್ದಾನೆ, ದಿನ ಅವ್ರ ಹತ್ರ ಪರ್ಚೇಸ್ ಮಾಡೋ ಅಷ್ಟು. ಸೊ ನನಗೆ ಏನೂ ಪ್ರಾಬ್ಲಮ್ ಇಲ್ಲ. ಅವರು ಒಂದೊಂದು ಸತಿ ಮಿಕ್ಕಿದೆ ಅಂತ ವಾಪಸ್ ನನಗೆ ತೊಗೊಬಂದು ಕೊಡ್ತಾರೆ. ಬಟ್ ಇಟ್ಸ್ ಫೈನ್ ಫಾರ್ ಮೀ, ನನಗೆ ಏನು ಅನಿಸಲ್ಲ ಅದು. ಬಟ್ ಅವ್ರು ಎಂಡ್ ಆಫ್ ದ ಡೇ ಅವ್ರು ಏನು ತೊಗೊಬಂದಿದ್ದಾರೆ ಅದನ್ನ ಸೇಲ್ ಮಾಡ್ಕೊಂಡು ಹೋಗಬೇಕಷ್ಟೆ ಅವರು. ಅವ್ರ ಭಕ್ತಿ ನೋಡಿ ಫಸ್ಟ್ ನನ್ನ ಹತ್ರನೇ ಬಂದಿದ್ದಾರೆ ಅನಿಸುತ್ತೆ. ಸೊ ಅದಕ್ಕೊಂದು ಸತಿ ಕೈ ಮುಗಿದು ಆ ಕವರ್ಗೂ ಕೈ ಮುಗಿದು ಆಮೇಲೆ ಕೆಲಸ ಶುರು ಮಾಡ್ತಾರೆ. ನಾವೆಲ್ಲ ಎಲ್ಲಾದರೂ ಫಸ್ಟ್ ಇದರಲ್ಲಿ ಏನಾದರೂ ದುಡ್ಡು ಕೊಡಬೇಕಾದ್ರೆ ಇಸ್ಕೊಬೇಕಾದ್ರೆ ಯಾವ ಕೈಯೂ ಮುಗಿಯಲ್ಲ, ಯಾವ ಭಕ್ತಿನೂ ತೋರಲ್ಲ. ಬಟ್ ಕೆಲವೊಂದನ್ನ ರೂಢಿಸ್ಕೋಬೇಕು ಅನಿಸುತ್ತೆ. ಬಟ್ ಐ ವಿಲ್ ಡೂ ದ್ಯಾಟ್. ನಾನು ಫಸ್ಟ್ ಕ್ಲೈಂಟ್ ಏನಿದ್ದಾರೆ ಅದನ್ನು ನನ್ನ ಕ್ಯಾಶ್ ಬಾಕ್ಸ್ಗೆ ನಮಸ್ಕಾರ ಮಾಡಿನೇ ಐ ಸ್ಟಾರ್ಟ್ ಮೈ ಡೇ. ಬಟ್ ಇವರಷ್ಟೆಲ್ಲ ನಮಗೆ ಇಲ್ಲ ಅಂತ ಅನ್ಕೋತೀನಿ. ಎನಿವೇ ಅಜ್ಜಿ ಅವರ ಕೆಲಸನ ಮುಗಿಸ್ಕೊಂಡು ಹೊರಟರು. ಅದಾದ ನಂತರ ನನ್ನ ಕೆಲಸ ಮಾಡ್ತಾ ಹಾಗೆ ಫ್ರೂಟ್ಸ್ ತಿಂದೆ. ಅದಾದ ನಂತರ ನನ್ನ ಮಧ್ಯಾಹ್ನದ ಊಟಕ್ಕೆ ಬ್ರೌನ್ ರೈಸ್ ಮತ್ತು ಸಾಂಬಾರು. ಬ್ರೌನ್ ರೈಸ್ ಆರೋಗ್ಯಕ್ಕೆ ಒಳ್ಳೆಯದೇ. ಸೊ ಹಾಗಾಗಿ ವೈಟ್ ರೈಸ್ ಒಂದೊಂದು ಸತಿ ತುಂಬ ಹಸಿವಾಗತ್ತೆ, ಹೊಟ್ಟೆ ತುಂಬ ಊಟ ಮಾಡಬೇಕನ್ಸುತ್ತೆ. ಆವಾಗ ವೈಟ್ ರೈಸ್ ತಿನ್ನೋದ್ರ ಬದಲು ಬ್ರೌನ್ ರೈಸ್ ತಿನ್ನೋದು ಬೆಟರ್ ಅಲ್ಲ. ಸೊ ಬ್ರೌನ್ ರೈಸ್ ಮಾಡ್ಕೊಂಡಿದ್ದೆ. ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಗ್ರೀನ್ ಟೀ ಆ್ಯಂಡ್ ಆ್ಯಸ್ ಯೂಶ್ವಲ್ ಡ್ರೈ ಫ್ರೂಟ್ಸ್ ಮತ್ತು ಡಾರ್ಕ್ ಚಾಕ್ಲೇಟ್. ಇದಾದಮೇಲೆ ಇವತ್ತು ಸ್ವಲ್ಪ ಈಚೆ ಕೆಲಸ ಇತ್ತು. ಕೆಲಸ ಮುಗಿಸಿ ಹಾಗೆ ಬರ್ತಾ ಪನ್ನೀರ್ ಸಲಾಡ್ ತಿನ್ಕೊಂಡು ಬಂದೆ. ಸೊ ಇದೇ ನನ್ನ ಡಿನ್ನರ್. ಇದನ್ನು ತಿಂದು ಇವತ್ತಿನ ದಿನ ನಾನು ಮುಗಿಸ್ತಿದ್ದೀನಿ. ನಾಳೆ ಸಿಕ್ಕುವ, ಬಾಯ್.